ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೇಮದ ಕಡೆಯಿಂದ ಏನೈತಿ ಇಲ್ಲೊಂದು ನೋಟಿಸ್ ಬಂದದ. ಏನಪ್ಪ ಇದೆ ಅಂದರೆ ಇಲ್ಲಿ KPTCL ಮತ್ತು ಎಸ್ಕಾಂಗಳಲ್ಲಿ ಕೈಗೊಳ್ಳಲಾಗಿರುವ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ಮ್ಯಾನ್ ಹುದ್ದೆಗಳ ನೇಮಕಾತಿ ಅಂಚೆ ಚಲನ್ ಪಡೆಯುವ ಮತ್ತು ಅರ್ಜಿ ಶುಲ್ಕ ಪಾವತಿ ದಿನಾಂಕದ ವಿಸ್ತರಣೆಯಲ್ಲಿ ಮಾಡಲಾಗಿದೆ. ಚಾನಲ್ ಹಾಗೂ ಮತ್ತು ಚಾನಲ್ ಪಾವತಿಗೆ ಏನೈತಿ ಡೇಟನ್ನು ಮುಂದೆ ಹಾಕಲಾಗಿದೆ. ಇಲ್ಲಿ ಡೇಟ್ಗಳನ್ನ ನೀವು ನೋಡ್ಬೋದು. ಇಲ್ಲಿ ಆನ್ಲೈನ್ ಅರ್ಜಿ ಸಂಬಂಧಿಸಿದಂತೆ ಅರ್ಜಿ ಶುಲ್ಕವನ್ನು ಪಾವತಿಸಲು ಅಂಚೆ ಇಲಾಖೆ ಚಲನನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಏನೈತಿ ಅರ್ಜಿ ಶುಲ್ಕ ಪಾವತಿಸಬೇಕೆಂದು ಅಂಚೆ ಚಲನನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಮುನ್ನ ಅಭ್ಯರ್ಥಿಗಳಿಗೆ ಈ ಸೈನನ್ನು ಪ್ರಕ್ರಿಯೆಯನ್ನು ಇಟ್ಟಿರ್ತಾರೆ. ಸೊ ಈ ಸೈನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಹಲವಾರು ಅಭ್ಯರ್ಥಿಗಳು ತಿಳಿಸಿರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಏನೈತಿ ಅಭ್ಯರ್ಥಿಗಳ ಮನವಿಯನ್ನು ಪರಿಗಣಿಸಿ ಅರ್ಜಿ ಸಲ್ಲಿಕೆಯ ಮೊದಲೆರಡು ಹಂತಗಳನ್ನು ಪೂರ್ಣಗೊಳಿಸಿರುವಂತೆ ಅಭ್ಯರ್ಥಿಗಳಿಗೆ ಸೀಮಿತಗೊಳಿಸಿದೆ. ಅಂದ್ರೆ ಇಲ್ಲಿ ಸ್ಟೆಪ್ 1 ಮತ್ತು ಸ್ಟೆಪ್ 2 ಏನೈತಿ ಅಪ್ಲಿಕೇಶನ್ನ ರಿಜಿಸ್ಟರ್ ಮಾಡಿ ನಿಮ್ಮ ಭಾವಚಿತ್ರ ಮತ್ತು ಸೈನನ್ನು ಅಪ್ಲೋಡ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಇದೇನಾಗುತ್ತೆ ಅಪ್ಲೈ ಆಗುತ್ತೆ. ಸೊ ನೀವು ಹೊಸ ಅಪ್ಲಿಕೇಶನ್ ಇಲ್ಲಿ ಹಾಕಲು ಸಾಧ್ಯವಲ್ಲ. ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ದು ಅಂಚೆ ಚಲನ ನಿಮ್ಮದು ಡೌನ್ಲೋಡ್ ಆಗಿರ್ಕಿಲ್ಲ ಅಂದ್ರೆ ಅದನ್ನು ಈ ಸೈನನ್ನು ಪ್ರಕ್ರಿಯೆಯನ್ನು ಮಾಡಿ ಅಂಚೆ ಚಲನ ಡೌನ್ಲೋಡ್ ಮಾಡಿಕೊಳ್ಳಲು ಇಲ್ಲಿ ಏನೈತಿ ಡೇಟನ್ನು ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಇಲ್ಲಿ 5ನೇ ತಾರೀಕು ಡಿಸೆಂಬರ್ 5ನೇ ತಾರೀಕುವರೆಗೂ ಇಲ್ಲಿ ನೀವು ಅಂಚೆ ಚಲನನ್ನು ಡೌನ್ಲೋಡ್ ಮಾಡಿಕೊಳ್ಬೇಕಾಗಿರ್ತದೆ. ಮತ್ತು ಇಲ್ಲಿ ಅರ್ಜಿ ಶುಲ್ಕ ಪಾವತಿಗೆ ಏನೈತಿ 10ನೇ ತಾರೀಕುವರೆಗೂ ಇಲ್ಲಿ ಟೈಮಿಂಗನ್ನು ಕೊಟ್ಟಿರ್ತಾರೆ. ಸೊ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದವ್ರಿಗೆ ಮಾತ್ರ ಏನಾಗುತ್ತೆ ಅಪ್ಲೈ ಆಗುತ್ತೆ. ಹೊಸ ಅರ್ಜಿ ಸಲ್ಲಿಕೆಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಹೊಸ ಅರ್ಜಿ ಸಲ್ಲಿಕೆ ಇವತ್ತು ಕೊನೆಗೊಂಡದ. ಸೊ ಇಲ್ಲಿ ಈ ಸೈನ್ ಪ್ರಕ್ರಿಯೆ ನಿಮ್ಮ ಚಾನಲ್ ಡೌನ್ಲೋಡ್ ಆಗಿರ್ಕಿಲ್ಲ ಅಂದರೆ ಏನೈತಿ 5ನೇ ತಾರೀಕುವರೆಗಾಗಿಯೂ ನೀವು ಚಾನಲನ್ನು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ 10ನೇ ತಾರೀಕುವರೆಗೂ ಇಲ್ಲಿ ತುಂಬಬಹುದಾಗಿರ್ತದೆ. ಸೊ ಇದಿಷ್ಟು ಏನೈತಿ KPTCLನಿಂದ ಹೊಸ ನೋಟಿಸ್ ಬಂದದ ಇದಾಗಿರ್ತದೆ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.